ನಮಸ್ಕಾರ ಎಲ್ರಿಗೂ. ಈಗ ಮುಂದಿನ ಕ್ಲಾಸ್ ಬಗ್ಗೆ ನೋಡ್ತಾ ಹೋಗೋಣ. ಇವತ್ತಿನ ಕ್ಲಾಸಲ್ಲಿ ನಾವು ತುಂಬ ತಿಳ್ಕೊಳ್ಳೋದಿದೆ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ನಾವು ನಿನ್ನೆ ವಿಡಿಯೋದಲ್ಲಿ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ವರ್ಕಿಂಗ್ ಡೈರೆಕ್ಟ್ರಿಲಿ ಪ್ರಾಬ್ಲಮ್ ಐತೆ ಅಂತೇಳಿ ನನಗೆ ತಿಳಿಸಿದ್ರು ಒಬ್ಬರು. ಸೊ ಅದನ್ನು ಇನ್ನೊಂದ್ಸಲ ನಾನು ತೋರಿಸೋಕ್ಕೆ ಇಷ್ಟಪಡ್ತೀನಿ. ನಾವೇನಾದರೂ ವರ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ವರ್ಕಿಂಗ್ ಡೈರೆಕ್ಟ್ರಿ ಅಥವಾ ವರ್ಕ್ ಪಾತ್ನ ಸೆಟ್ ಮಾಡಬೇಕು. ಅದು ಕ್ರಿಯೋದಲ್ಲಿ ಮಸ್ಟ್ ಆ್ಯಂಡ್ ಶುಡ್. ಓಕೆ, ನಾವು ಅದನ್ನು ಈಗ ಹೇಳ್ತಾ ಹೋಗ್ತೀನಿ. ಅದು ಆ್ಯಕ್ಚುಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದು ಇನ್ನೂ ಡಿಸ್ಪ್ಲೇ ಆಗಿಲ್ಲ. ಅದು ನಿನ್ನೆ ನಾನು ಚೆಕ್ ಮಾಡ್ಕೊಂಡಿಲ್ಲ. ಸೊ ನನಗೆ ಒಬ್ಬರು ತಿಳಿಸಿದ್ರು, ಸೊ ಅದಕ್ಕೆ ಮಾಡ್ತಾ ಇದ್ದೆ. ಸೆಲೆಕ್ಟ್ ವರ್ಕಿಂಗ್ ಡೈರೆಕ್ಟ್ರಿ ಅಂದರೆ ಇಲ್ಲಿ ಹೋಗ್ಬಿಟ್ಟು ನಮಗೆ ಎಲ್ಲ ಆಗಬೇಕು, ನನ್ನ ಡಾಟಾನ ಎಲ್ಲಿ ಸೇವ್ ಮಾಡ್ಬೇಕಂತೇಳಿ ನಿನ್ನೆ ಆಲ್ರೆಡಿ ಒಂದು ಫೋಲ್ಡರ್ ಇದೆ. ಅಲ್ಲಿಗೆ ಹೋಗಿ ನನಗೆ ಈ ಫೈಲ್ ಎಲ್ಲಿ ಸೇವ್ ಆಗ್ಬೇಕಂದ್ರೆ ಅಲ್ಲಿ ಓಪನ್ ಮಾಡ್ತೀನಿ. ಅಲ್ಲಿ ಹೋಗಿ ಆ ಫೋಲ್ಡ್ರಿಗೆ ಹೋಗ್ಬಿಟ್ಟು ಓಕೆ ಕೊಟ್ಟರೆ ವರ್ಕಿಂಗ್ ಡೈರೆಕ್ಟ್ರಿ ಸೆಟ್ ಆಗುತ್ತೆ ಆಗ. ಓಕೆ, ನೆಕ್ಸ್ಟ್ ನಾನು ಈ ನೀವು ಮತ್ತು ನೇಮ್ ಥಿಂಗ್ಸ್ ಎಲ್ಲ ನಿಮ್ಗೆ ಗೊತ್ತಿದೆ. ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಗೊತ್ತಿಲ್ಲ ಅಂದರೆ ನೀವು ಹಳೆ ವಿಡಿಯೋ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಈಗ ನಾನು ಇದರಲ್ಲಿ ಸದ್ಯ ನಾವೇನು ಯೂಸ್ ಮಾಡ್ಬೋದು ಅದನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ನಾನು ಮತ್ತೆ ಎಲ್ಲ ಹೇಳಿ ನಿಮಗೆ ಕ್ಲಮ್ಸಿ ಮಾಡೋಕ್ಕೆ ಹೋಗಲ್ಲ, ಏನೋ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋಕ್ಕೆ ಹೋಗಲ್ಲ. ನಾನು ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೆಸೆಸಿಟಿ ಇರೋದು ಮಾತ್ರ ಹೇಳ್ತೀನಿ. ಈಗ ಇನ್ ಕೇಸ್ ನಿಮ್ಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಯಾವುದಾದ್ರೂ ಬೇಕಿತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಅದರ ಬಗ್ಗೆ ಬೇಕಿದ್ರೆ ವಿಡಿಯೋ ಮಾಡ್ತೀನಿ ಅಥವಾ ನಿಮ್ಗೆ ಅದ್ರ ಬಗ್ಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಬಟ್ ನಾನು ಬೇಸಿಕ್ಸ್ ಹೋಗೋದ್ರಿಂದ ಇದು ಸ್ಲೋ ಆಗೇ ಇರುತ್ತೆ ಸ್ವಲ್ಪ. ಓಕೆ, ಇದರಲ್ಲಿ ಮಾಡೆಲ್, ಅನಾಲಿಸಿಸ್, ಅನಾಟೇಟ್, ಟೂಲ್ಸ್, ವ್ಯೂ, ಫ್ಲೆಕ್ಸಿಬಲ್ ಮಾಡಲಿಂಗ್ ಅಂತ ಅಪ್ಲಿಕೇಶನ್ಸ್ ಇದ್ದಾರೆ. ಓಕೆ, ಇದರಲ್ಲಿ ನಾವು ತುಂಬ ಯಾವುದನ್ನು ಯೂಸ್ ಮಾಡಲ್ಲ. ನಾವು ಯೂಸ್ ಮಾಡೋದು ಮಾಡೆಲ್ ಮಾತ್ರ. ಬಿಟ್ಟರೆ ಅನಾಲಿಸಿಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಮೆಜರ್ಗೋಸ್ಕರ ಇದನ್ನು ಯೂಸ್ ಮಾಡ್ತೀವಿ. ಮತ್ತು ಡ್ರಾಫ್ಟ್ ಅನಾಲಿಸಿಸ್ಗೋಸ್ಕರ ಇದನ್ನು ಯೂಸ್ ಮಾಡ್ತೀವಿ ತುಂಬ. ಉಳಿದ ಫೀಚರ್ಸ್ ಎಲ್ಲ ಬರುತ್ತೆ, ಬಟ್ ಸದ್ಯಕ್ಕೆ ನಮಗೆ ಅದು ಯೂಸ್ ಇಲ್ಲ. ಇದರಲ್ಲಿ ನಾವು ಯಾವುದನ್ನು ಯೂಸ್ ಮಾಡಲ್ಲ. ಟೂಲ್ಸಲ್ಲಿ ನಾವು ಯಾವುದನ್ನು ಯೂಸ್ ಮಾಡಲ್ಲ. ಇದರಲ್ಲಿ ಯೂಸ್ ಮಾಡೋದು ಸೆಕ್ಷನ್ ಮಾತ್ರ. ನಮಗೆ ಆ ಪಾರ್ಟ್ ಕಟ್ಟಿಗೆ ಏನು ಮಾಡಬೇಕು ಅಂದರೆ ಅದನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ವ್ಯೂವಲ್ಲಿ ಇದರಲ್ಲಿ ಏನಿದೆ ಇದೆಲ್ಲ ಸೈಡೆಲ್ಲ ಇದೆ. ಓಕೆ, ಸೊ ನಾವು ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ನಾನೀಗ ಮಾಡೆಲಿಂದ ಡೈರೆಕ್ಟಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ ಇನ್ನೊಂದೇನಂದರೆ ಫಸ್ಟ್ನೇದು ರೀಜನ್ರೇಟ್ ಅಂತಿದೆ. ರೀಜನ್ರೇಟ್ ಅಂದರೆ ಪಾರ್ಟ್ ಏನಾದರೂ ಅಪ್ಡೇಟ್ ಆಗಿಲ್ಲ ಅಂದರೆ ನೀವೇನಾದರೂ ಅದರಲ್ಲಿ ಎಕ್ಸ್ಟ್ರೂಡ್ ಕಟ್ ಅಥವಾ ಏನಾದರೂ ಒಂದು ಫೀಚರ್ ಮಾಡಿರ್ತೀರ, ಆವಾಗ ಅದು ತೋರಿಸ್ತಿಲ್ಲ ಅಥವಾ ಏನೋ ಸಮಸ್ಯೆ ಆಗ್ತಿದೆ ಅಂದರೆ ನೀವು ರೀಜನ್ ಅಂತ ಹೊಡೆದ್ರೆ ಇದರಲ್ಲಿ ನಿಮಗೆ ತೋರಿಸುತ್ತೆ. ಇದು ನಿಮಗೆ ಕ್ರಿಯೋ 12 ಸಿಗಲ್ಲ. ಆಫ್ಟರ್ ಕ್ರಿಯೋ 4 ಮಾತ್ರ ಈ ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಓಕೆ, ಮತ್ತು ಯೂಸರ್ ಡಿಫೈನ್ ಫೀಚರ್ಸು ಇದೆಲ್ಲ ನಿಮ್ಗೆ ಇಂಪಾರ್ಟೆಂಟ್ ಥಿಂಗ್ಸ್. GPH ಫೈಲ್ಸ್ ಎಲ್ಲ. ಸೊ ಇದ್ರದ್ದೆಲ್ಲ ಅವಶ್ಯಕತೆ ಇಲ್ಲ ನಿಮಗೆ. ಕಾಪಿ ಜಿಯೋಮೆಟ್ರಿ ಇದು ಹೋಗ್ತಾ ನಿಮಗೆ ಅದನ್ನ ಹೇಳ್ಕೊಡ್ತೀನಿ. ಓಕೆ, ಶಿಂಕು ಇದು ಬಂದ್ಬಿಟ್ಟು ನಾವು ಮೋಲ್ಡಿಂಗಲ್ಲಿ ಯೂಸ್ ಮಾಡೋದು. ಓಕೆ, ನಾನೀಗ ನಿಮಗೆ ಪ್ಲೇನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾನೀಗ ಸದ್ಯಕ್ಕೆ ನಿಮ್ಗೆ ಹೇಳ್ಕೊಡ್ತಾ ಇರೋದು ಮಾತ್ರ ಬೇಸಿಕ್ಸ್ ಮಾತ್ರ. ಪ್ಲೇನು ಅಂದ್ರೆ ಆಕ್ಸಿಸ್ ಅಂದ್ರೆ ಕೋಆರ್ಡಿನೇಟು, ಸ್ಕೆಚ್ ಯಾವ ರೀತಿ ಮಾಡೋದು. ಬಟ್ ಸ್ಕೆಚ್ ಒಳಗಡೆ ನಾನು ನಿಮಗೆ ಮುಂದಿನ ಕ್ಲಾಸಲ್ಲಿ ಅದನ್ನ ಹೇಳ್ತಾ ಹೋಗ್ತೀನಿ. ಓಕೆನಾ, ಇದು ಪ್ಲೇನ್. ಓಕೆ, ಇಲ್ಲಿ ಪ್ಲೇನ್ಸ್ ಇದೆ, ಆಲ್ಮೋಸ್ಟ್ ಎಲ್ಲ ಪ್ಲೇನ್ಸ್ ಇದೆ. ರೈಟು, ಟಾಪು ಮತ್ತು ಫ್ರಂಟ್ 3 ಪ್ಲೇನ್ಸ್ ಇದೆ. ನನಗೆ ಏನು ಬೇಕಂದರೆ ಈಗ ಎಕ್ಸಾಂಪಲ್ ನನಗೆ ಫ್ರಂಟಿಂದ ಇದೆಲ್ಲ 0 ಅಲ್ಲಿದೆ. ಓಕೆ, 0 ಇದೆ, ವ್ಯಾಲ್ಯೂ 0 ಅಲ್ಲಿದೆ. ನನಗಿಲ್ಲ, ಫ್ರಂಟಿಂದ ನನಗೆ ಮಿನಿಮಮ್ ಒಂದು 100 mm ಡಿಸ್ಟೆನ್ಸಲ್ಲಿ ನನಗೆ ಒಂದು ಪ್ಲೇನ್ ಬೇಕು. ಅಲ್ಲಿಂದ ನನಗೆ ಏನಾದರೂ ಒಂದು ಕ್ರಿಯೇಟ್ ಮಾಡಬೇಕು, ಜಾಬ್ ಅಥವಾ ಏನಾದರೂ ಒಂದು ಹೋಲ್ ಕ್ರಿಯೇಟ್ ಆಗಬೇಕಾಗಿರೋದು ನಾನು 100 mm ಡಿಸ್ಟೆನ್ಸಲ್ಲಿ ಪ್ಲೇನ್ ಕ್ರಿಯೇಟ್ ಮಾಡ್ಕೋಬೋದು. ಈ ಥರ ಪ್ಲೇನ್ಗೆ ಹೋಗ್ಬಿಟ್ಟು
ನಿಮಗೆ ಯಾವ ಥರ ಫ್ರಂಟು ಟಾಪು ರೈಟು, ಯಾಕಂದರೆ ಟಾಪಲ್ಲಿ ಬೇಕು. ನೆಕ್ಸ್ಟ್ ಈ ಡೈರೆಕ್ಷನಲ್ಲಿ ಒಂದು 400 ಬೇಕು. 400 ಇಷ್ಟೇ. ನಮ್ಗೆ ಯಾವ ಪ್ಲೇನ್ ಬೇಕೋ ಆ ಪ್ಲೇನ್ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ನಿಮ್ಗೆ ಏನು ಡಿಸ್ಟೆನ್ಸಲ್ಲಿ ಬೇಕೋ ಆ ಡಿಸ್ಟೆನ್ಸಲ್ಲಿ ನೀವು ಪ್ಲೇನ್ನ ಕ್ರಿಯೇಟ್ ಮಾಡ್ಕೋಬೋದು. ಮತ್ತು ಇನ್ನೊಂದು ನೆಕ್ಸ್ಟ್ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಆಕ್ಸಿಸ್ ಅಂತ ಹೇಳಿ. ಆಕ್ಸಿಸ್ ಬಂದ್ಬಿಟ್ಟು ನಿಮಗೆ ರೌಂಡ್ ಜಾಬ್ಸಲ್ಲಿ ಮಾತ್ರ ಸಿಗುತ್ತೆ. ಓಕೆ, ನಿಮಗೆ ಇಫ್ ಇನ್ ಕೇಸ್ ಆಕ್ಸಿಸ್ ಬೇಕು ಅಥವಾ ರೌಂಡ್ ಜಾಬ್ ಇದೆ ಆದರೂ ನಮಗೆ ಆಕ್ಸಿಸ್ ಬೇಕು. ಆಕ್ಸಿಸ್ ಕೆಲವೊಂದು ಟೈಮಲ್ಲಿ ಡ್ರಾಯಿಂಗ್ಗೋಸ್ಕರ ಬೇಕಾಗುತ್ತೆ, ಕೆಲವೊಂದು ಟೈಮಲ್ಲಿ ಇಲ್ಲಿ ಹೋಲ್ ಆಪ್ಷನ್ ಇದೆಯಲ್ಲ ಇದು ಹಾಕ್ಬೇಕಂದ್ರೆ ಆಕ್ಸಿಸ್ ಬೇಕಾಗುತ್ತೆ. ಓಕೆ, ಮತ್ತು ಇನ್ನೊಂದು ಪ್ಯಾಟರ್ನ್ ಮಾಡಬೇಕಂದ್ರೆ ಆಕ್ಸಿಸ್ ಬೇಕಾಗುತ್ತೆ. ನಮ್ಗೆ ಆಕ್ಸಿಸ್ ಬೇಕು ಅಂತಂದರೆ ನಾವೇನು ಮಾಡ್ಬೇಕಂದ್ರೆ ಆಕ್ಸಿಸ್ ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮದು ನನಗೆ ಈಗ ಪ್ಲೇನ್ನ ವೈಟ್ ಮಾಡ್ಬಿಡ್ತೀನಿ. ಓಕೆ, ಆಕ್ಸಿಸ್ ಬೇಕಂದ್ರೆ ಏನು ಮಾಡಬೇಕು, ನನಗೆ ಯಾವ ಕಡೆ ಆಕ್ಸಿಸ್ ಬೇಕು, ನನಗೆ ಈ ಡೈರೆಕ್ಷನಲ್ಲಿ ಆಕ್ಸಿಸ್ ಬೇಕು ಅಂದರೆ ವೈ ಆಕ್ಸಿಸ್ ಬೇಕಂದರೆ ಫಸ್ಟ್ ನಾನು ಫ್ರಂಟ್ ಮತ್ತು ರೈಟ್ ಕ್ಲಿಕ್ ಮಾಡಿದ್ರೆ ನನಗೆ ವೈ ಡೈರೆಕ್ಷನ್ ಆಕ್ಸಿಸ್ ಸಿಗುತ್ತೆ. ಇಲ್ಲ ನನಗೆ ಝೆಡ್ ಡೈರೆಕ್ಷನಲ್ಲಿ ಬೇಕು. ಓಕೆ, ಝೆಡ್ ಡೈರೆಕ್ಷನಲ್ಲಿ ಬೇಕು. ರೈಟು ಮತ್ತು ಫ್ರಂಟನ್ನ ಟಾಪ್ನ ನಾವು ಕ್ಲಿಕ್ ಮಾಡಿದಾಗ ನಿಮಗೆ ಈ ಝೆಡ್ ಆಕ್ಸಿಸ್ ಸಿಗುತ್ತೆ. ಅರ್ಥ ಆಯ್ತಾ? ರೈಟು ಮತ್ತು ಟಾಪ್ನ ನಾವು ಕ್ಲಿಕ್ ಮಾಡಿದಾಗ ನಿಮಗೆ ಝೆಡ್ ಆಕ್ಸಿಸ್ ಸಿಗುತ್ತೆ. ಇಲ್ಲ ಎಕ್ಸ್ ಆಕ್ಸಿಸ್ ಬೇಕಾಗುತ್ತೆ. ಓಕೆ, ಸೇಮ್ ಥಿಂಗ್. ನಿಮ್ಗೆ ಏನು ಬೇಕೋ ಆ ಪ್ಲೇನ್ನ ಸೆಲೆಕ್ಟ್ ಮಾಡ್ಕೊಂಡು ಟಾಪ್ ಮತ್ತು ಫ್ರಂಟನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಏನು ಸಿಗುತ್ತೆ, ಆಕ್ಸಿಸ್ ಸಿಗುತ್ತೆ. ಓಕೆ, ನಿಮಗೀಗ ಆಕ್ಸಿಸ್ನ ಯಾವ ರೀತಿ ಹಾಕೋದು ಅಂತ ಗೊತ್ತಾಯ್ತು, ಯಾವ ರೀತಿ ಯೂಸ್ ಮಾಡೋದು ಅಂತ ಗೊತ್ತಾಯ್ತು. ಮತ್ತು ಪ್ಲೇನ್ನ ಆಫ್ಸೆಟ್ ನಮಗೆ ಎಕ್ಸ್ ಡೈರೆಕ್ಷನ್ ಅಥವಾ ವೈ ಡೈರೆಕ್ಷನ್ ಈ ಡೈರೆಕ್ಷನಲ್ಲಿ ಯಾವ ರೀತಿ ಆಫ್ಸೆಟ್ ಮಾಡೋದು ಅಥವಾ ಅದ್ರದ್ದು ಏನು ಯೂಸೇಜ್ ಅಂತ ನಮಗೆ ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ಪಾಯಿಂಟ್ಸ್. ಈ ಪಾಯಿಂಟ್ಸ್ ಬಂದ್ಬಿಟ್ಟು ಇದರಲ್ಲಿ ಫಾರ್ವರ್ಡ್ ಅಂದರೆ ಅಡ್ವಾನ್ಸ್ಡ್ ಮಾಡಲಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ 95%. ಇನ್ನು ಕೆಲವೊಂದು ಟೈಮಲ್ಲಿ ನಾವು ಯೂಸ್ ಮಾಡೋದು ಪ್ಯಾಟರ್ನ್ಗೋಸ್ಕರ ಯೂಸ್ ಮಾಡ್ತೀವಿ. ಓಕೆ, ಈಗ ಎಕ್ಸಾಂಪಲ್ ನನಗೆ ಇಲ್ಲೊಂದು ಹೋಲ್ ಇರುತ್ತೆ ಡಯಾ 10. ಈ ಹೋಲ್ ಬಂದ್ಬಿಟ್ಟು ನನಗೆ ಇಲ್ಲೆಲ್ಲೋ ಬೇಕಾಗಿರುತ್ತೆ ಮತ್ತು ಇಲ್ಲೆಲ್ಲೋ ಬೇಕಾಗಿರುತ್ತೆ ಬಟ್ ಡಯಾ 10. ಸೊ ಏನು ಮಾಡಬೇಕು, ನಾವು ಪಾಯಿಂಟ್ಸ್ನ ಕ್ರಿಯೇಟ್ ಮಾಡಬೇಕು. ಓಕೆನಾ, ಪಾಯಿಂಟ್ಸ್ನ ನಮ್ಗೆ XYZ ಪಾಯಿಂಟ್ಸ್ನ ಕ್ರಿಯೇಟ್ ಮಾಡ್ಬಿಟ್ಟು ಓಕೆ, ಇದು ಒಂದು ಮೆಥಡ್. ನೀವು ಡೈರೆಕ್ಟಾಗಿ ಸ್ಕೆಚೆಲ್ಲ ಹಾಕ್ಬೋದು, ಇದು ಒಂದು ಮೆಥಡ್. ಓಕೆ, ಈ ಥರ ಮಾಡಿ ಮತ್ತೆ ನನಗೆ ಇಲ್ಲಿ ಇದೇ ಪಾಯಿಂಟ್ ಇಲ್ಲೆಲ್ಲೋ ಬೇಕು, ಇದೇ ಪ್ಲೇನ್ ಮೇಲೆ ಇಲ್ಲೆಲ್ಲೋ ಬೇಕು. ಓಕೆ, ನೀವು ಈ ಥರ ಏನಂದರೆ ಇದು ಹುಕ್ ಥರ ಅಂದರೆ ನಾನು ಈ ಎಕ್ಸ್ ಡೈರೆಕ್ಷನ್ ಈ ಝೆಡ್ ಡೈರೆಕ್ಷನ್ ಎಷ್ಟು ಡಿಸ್ಟೆನ್ಸು ಮತ್ತು ವೈ ಡೈರೆಕ್ಷನ್ ಎಷ್ಟು ಡಿಸ್ಟೆನ್ಸ್ ಅಂತ ನಾನು ಎಂಟರ್ ಮಾಡಬೇಕಾಗಿದ್ದಾಗ ನನಗೆ ಹಿಂಗೆ ಈ ವೈ ಡೈರೆಕ್ಷನ್ ಝೆಡ್ ಡೈರೆಕ್ಷನ್ ಏನಾದ್ರು ವೈ ಡೈರೆಕ್ಷನಲ್ಲಿ ನನಗೆ 300 mm ಬೇಕಾಗುತ್ತೆ ಮತ್ತು ನನಗೆ ಝೆಡ್ ಪ್ಲಸ್ಸಲ್ಲಿ ನನಗೆ 400 ಬೇಕಾಗುತ್ತೆ. ಈ ಥರ ಪಾಯಿಂಟ್ಸ್ ಸಿಗುತ್ತೆ ನಿಮಗೆ. ಸೊ ಅದನ್ನು ಪ್ಯಾಟ್ರನಲ್ಲಿ ಯೂಸ್ ಆಗುತ್ತೆ. ನಿಮಗೆ ಪ್ಯಾಟರ್ನ್ ಫೀಚರ್ ಹೈಲೈಟ್ ಆಗಿಲ್ಲ ಏನಂತಂದರೆ ಇಲ್ಲಿ ಯಾವುದೇ ಥರದ ಫೀಚರ್ಸ್ ಇಲ್ಲ, ಪ್ಯಾಟರ್ನ್ ಆಗುವಂಥದ್ದು ಯಾವುದೇ ಥರ ಫೀಚರ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಪ್ಯಾಟರ್ನ್ ಹೈಲೈಟ್ ಆಗ್ತಿಲ್ಲ. ಓಕೆ, ನನಗೆ ಇಫ್ ಇನ್ ಕೇಸ್ ಇದು ಬೇಕು ಅಂದರೆ ಇದನ್ನು ಕ್ಲಿಕ್ ಮಾಡಿದ್ರೆ ಅವಾಗ ಪ್ಯಾಟರ್ನ್ ಫೀಚರ್ ಹೈಲೈಟ್ ಆಗುತ್ತೆ ಮತ್ತು ಮಿರರ್ ಫೀಚರ್ ಹೈಲೈಟ್ ಆಗುತ್ತೆ. ಓಕೆ, ನಿಮ್ಗೆ ಏನು ಗೊತ್ತಾಯಿತು, ಪ್ಲೇನ್ ಆಕ್ಸಿಸ್ ಮತ್ತು ಪಾಯಿಂಟ್. ಕೋಆರ್ಡಿನೇಟ್ ಸಿಸ್ಟಮ್ ಅಂದರೆ XYZ 3 ಡೈರೆಕ್ಷನ್ದು ಇದು 0 ಪಾಯಿಂಟ್. ಓಕೆ, XYZ 3ಕ್ಕೂ ಇದು 0 ಪಾಯಿಂಟ್ ಅಂದರೆ ಸ್ಟಾರ್ಟ್ ಪಾಯಿಂಟ್ ಅಂತ. X2 ಇಲ್ಲೇ ಸ್ಟಾರ್ಟ್ ಆಗುತ್ತೆ, Y ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಮತ್ತು Z ಕೂಡ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನಾವು ಕೋಆರ್ಡಿನೇಟ್ ಅಂತ ಕರಿತೀವಿ, ಕೋಆರ್ಡಿನೇಟ್ ಸಿಸ್ಟಮ್. ಇದು ನಿಮಗೆ ಯೂಸ್ ಆಗುತ್ತೆ, ತುಂಬ ಅಷ್ಟೊಂದು ಅವಶ್ಯಕತೆ ಇಲ್ಲ. ಇದನ್ನು ನಿಮಗೆ ಯಾವ ಥರ ಅಂದರೆ ಯಾವುದೋ ಒಂದು ಮಾಡಲ್ ಮಾಡಿರ್ತೀರ, XYZ ಮಾಡಲ್ ಮಾಡಿರ್ತೀರ, ಅದು ಆ ಕೋಆರ್ಡಿನೇಟ್ ಬಂದ್ಬಿಟ್ಟು ಇಲ್ಲಿದೆ, ನಿಮ್ಗೆ ಇಲ್ಲೆಲ್ಲೋ ಬೇಕಾಗಿರುತ್ತೆ. ಸೊ ಅವಾಗ ಅದನ್ನು ಮೂವ್ ಮಾಡ್ಬೋದು, ಆ ಮಾಡಲ್ನ ಇಲ್ಲಿಂದ ಇಲ್ಲಿವರೆಗೂ ಮೂವ್ ಮಾಡ್ಬೋದು ವಿತೌಟ್ ಎನಿ ಎಡಿಟ್, ಅಂದರೆ ವಿತೌಟ್ ಎನಿ ಸ್ಕೆಚ್ ಎಡಿಟ್ ಅಥವಾ ರೀಬಿಲ್ಡ್, ವಿತೌಟ್ ಅದು ಏನು ಮಾಡಿದ್ರೆ ಅದನ್ನು ಮೂವ್ ಮಾಡ್ಬೋದು. ಅದನ್ನು ನಾನು ಮುಂದಿನ ಕ್ಲಾಸಲ್ಲಿ ನಿಮಗೆ ಅದ್ರ ಬಗ್ಗೆ ಇನ್ ಡೀಪ್ ಆಗಿ ಹೇಳ್ತಾ ಹೋಗ್ತೀನಿ. ಓಕೆ, ಮತ್ತೆ ಈಗ ನಿಮ್ಗೆ ಏನು ಅದೆಲ್ಲ ಕಲ್ತಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸ್ಕೆಚ್ ಅಂತ ಇದೆ ಆಪ್ಷನ್. ಸ್ಕೆಚ್ ಆಪ್ಷನ್ ಬಂದ್ಬಿಟ್ಟು ಯಾವುದೇ ಒಂದು ಪಾರ್ಟ್ ರೌಂಡ್ ಜಾಬ್ ಇರ್ಬೋದು ಅಥವಾ ಸ್ಕ್ವಯರ್ ಎನಿಥಿಂಗ್, ನಮಗೆ ಮೇನ್ ಬಂದ್ಬಿಟ್ಟು ಸ್ಕೆಚ್. ಓಕೆ, ಈ ಸ್ಕೆಚಲ್ಲಿ ಹೋಗ್ಬಿಟ್ಟು
ಸ್ಕೆಚ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಿಮ್ಗೆ ಯಾವ ಪ್ಲೇನಲ್ಲಿ ಬೇಕು, ನೀವು ಫ್ರಂಟಿಂದ ನೋಡ್ತಾ ಇದ್ದೀರಾ, ಟಾಪಿಂದ ನೋಡ್ತಾ ಇದ್ದೀರಾ ಅಥವಾ ರೈಟಿಂದ ನೋಡ್ತಾ ಇದ್ದೀರಾ. ಎಕ್ಸಾಂಪಲ್, ನೀವು ಒಂದು ಮನೆ ಕಟ್ತಾ ಇದ್ದೀರಾ, ಮನೆ ಗೇಟ್ ನೀವು ಯಾವ ಕಡೆಯಿಂದ ನೋಡ್ತೀರಾ, ಫ್ರಂಟಿಂದ ನೋಡ್ತೀರಾ. ಸೊ ನೀವು ಫ್ರಂಟಿಂದ ಸ್ಕೆಚ್ ಹಾಕಬೇಕು. ಓಕೆ, ನಿಮ್ಮ ಹತ್ರ ಡ್ರಾಯಿಂಗ್ ಇದೆ, ಆ ಡ್ರಾಯಿಂಗಲ್ಲಿ ಗೊತ್ತಾಗುತ್ತೆ ಫ್ರಂಟ್ ವ್ಯೂ ಅಂತ ಮೆನ್ಷನ್ ಆಗಿರುತ್ತೆ. ಫ್ರಂಟಿಂದ ನೀವು ಸ್ಕೆಚ್ ಆಗ್ತಾ ಇದ್ರೆ ಫ್ರಂಟ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಆ ಡ್ರಾಯಿಂಗಲ್ಲಿ ಟಾಪ್ ವ್ಯೂ ಅಂತ ಇದ್ರೆ ಟಾಪ್ ಅಂತ ಗೊತ್ತಾಗುತ್ತೆ. ಓಕೆನಾ, ನನಗೀಗ ಫ್ರಂಟ್ ವ್ಯೂ ಇಂದ ನೋಡ್ತಾ ಇದ್ದೀನಿ. ಫ್ರಂಟ್ ಅಂತ ಇಲ್ಲಿ ಕ್ಲಿಕ್ ಮಾಡಿದೆ. ಓಕೆ, ಸ್ಕೆಚ್ ಇದು ಈ ಥರ ಬಂತು. ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ ಬಂದಮೇಲೆ ಏನು ಮಾಡಬೇಕಾಗುತ್ತೆ, ನೀವು ಈ ಥರ ಇದ್ರೆ ನೀವು ಸ್ಕೆಚ್ನ ಮಾಡ್ಬೋದು. ಓಕೆನಾ, ಇಲ್ಲ ಏನಿದೆ ನೋಡಿ, ಈ ಥರ ಮಾಡ್ಬೋದು. ಬಟ್ ನಿಮಗೆ ಇದು ಅಂದರೆ ಫೇಸ್ ಸ್ಟ್ರೈಟ್ ಆಗಿರಲ್ಲ, ಕಟ್ಟಾಗಿರಲ್ಲ. ಸೊ ನೀವು ಅವಾಗ ಏನು ಮಾಡಬೇಕಂದ್ರೆ ಇಲ್ಲಿ ನಾರ್ಮಲ್ ಟು ವ್ಯೂ ಅಂತಿದೆ. ಇಲ್ಲಿ ನಾರ್ಮಲ್ ಟು ವ್ಯೂ, ಇದು ಸ್ಕೆಚ್ ವ್ಯೂ ಅಂತ ಕರೀತಾರೆ. ನಾರ್ಮಲ್ ಟು ವ್ಯೂ ಅಂದರೆ ನೀವು ಈ ಥರ ಮಾಡಿದಾಗ, ನಾರ್ಮಲ್ ಟು ವ್ಯೂ ಕ್ಲಿಕ್ ಮಾಡಿದಾಗ ನಿಮಗೆ ಏನಾಗುತ್ತೆ, ಇದು ನಾರ್ಮಲ್ ಅಂದರೆ ಫ್ಲಾಟ್ ಆಗಿ ಬರುತ್ತೆ. ಈಗ ನೋಡಿ, ನೀವು ವ್ಯೂ ಇದೆಲ್ಲ ಹೋಗಿತ್ತು ಅಂದ್ಕೊಳ್ಳಿ. ಅವಾಗ ಏನು ಮಾಡ್ತೀರಾ, ಸ್ಕೆಚ್ ವ್ಯೂ ಕೊಡಿ. ಮತ್ತು ಇನ್ನೊಂದು ಸ್ಕ್ರೀನ್ ಪಿಟ್, ನೀವು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ನಲ್ಲ ನಿಮಗೆ, ನಾರ್ಮಲ್ ವ್ಯೂ ಕೊಟ್ಟಾಗ ನಿಮಗೆ ಇಲ್ಲಿ ಬರುತ್ತೆ. ಓಕೆನಾ, ಇದ್ರ ಬಗ್ಗೆ ನಾನು ಏನಕ್ಕೆ ಹೇಳಿದೆ ಅಂದರೆ, ಇದು ರಿಪೀಟ್ ಅಂದರೆ ಇದು ಎಲ್ಲೋ ಹೋಗಿರುತ್ತೆ. ನಿಮಗೆ ಬೇಕಾದಾಗ ಅದು ಬೇಕು ಅಂದರೆ ನೀವು ಇಲ್ಲಿ ಆ್ಯಕ್ಚುಲಿ ಏನಾದರೂ ಒಂದು ನಾವು ಮಾಡೆಲ್ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಆವಾಗ ಮಾತ್ರ ಇಲ್ಲಿ ವ್ಯಾಲ್ಯೂ ಸಿಗುತ್ತೆ. ಇದು ಸ್ಕೆಚಲ್ಲಿ ಮಾತ್ರ. ಔಟ್ಸೈಡ್ ನೀವು ಸ್ಕೆಚ್ ಎಕ್ಸಿಟ್ ಆದಮೇಲೆ ರಿಪೀಟ್ ಎಲ್ಲ ಟೈಮಲ್ಲೂ ವರ್ಕ್ ಆಗುತ್ತೆ. ಬಟ್ ಸ್ಕೆಚಲ್ಲಿ ಯಾವುದಾದ್ರೂ ಒಂದು ಫೀಚರ್ ಇರಬೇಕಾಗುತ್ತೆ ವರ್ಕ್ ಆಗಬೇಕು ಅಂದರೆ. ಓಕೆ, ಈ ಸ್ಕೆಚಲ್ಲಿ ಏನು ಬರುತ್ತೆ ಅಂದರೆ ಈ ಥರ ಸ್ಕೆಚ್ ಸೆಟಪ್ ಇದೆ, ರೆಫರೆನ್ಸ್ ಇದೆ, ಸ್ಕೆಚ್ ವ್ಯೂ ಇದೆ, ಫೈಲ್ ಸಿಸ್ಟಮ್ ಇದೆ. ಇದು ನಿಮಗೆ ಈ ಸದ್ಯಕ್ಕೆ ಯೂಸ್ ಆಗಲ್ಲ, ಬಟ್ ಮುಂದಿನ ಕ್ಲಾಸಲ್ಲಿ ಹೋಗ್ತಾ ನಿಮಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಸೆಲೆಕ್ಟ್ ಆಪ್ಷನ್ನು, ಇದು ಯಾವಾಗಲೂ ನಮಗೆ ಸೆಲೆಕ್ಟ್ ಅಲ್ಲೇ ಇರುತ್ತೆ. ಇದು ಬಂದ್ಬಿಟ್ಟು ಸೆಂಟ್ರ್ ಲೈನು, ಪಾಯಿಂಟು, ಕೋಆರ್ಡಿನೇಟ್ ಸಿಸ್ಟಮು. ಓಕೆ, ನನಗೆ ಇಲ್ಲೆಲ್ಲ ಕೋಆರ್ಡಿನೇಟ್ ಬೇಕಾಗಿತ್ತು ಹೇಳಿದ್ನಲ್ಲ, ಇದು ಆಗಲೇ ನಿಮಗೆ ಪಾಯಿಂಟ್ಸ್ ಅಂತ ಹೇಳಿದ್ನಲ್ಲ, ಅದೇ ಇದು ಪಾಯಿಂಟ್ಸು. ಓಕೆನಾ, ಇದ್ರ ಬಗ್ಗೆ ನಾನು ಡೀಪಾಗಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಇದ್ರ ಬಗ್ಗೆ ಡೀಪಾಗಿ ಗೊತ್ತಾಗುತ್ತೆ. ಏನು ಇಲ್ಲಿ ಸ್ಕೆಚ್ ವ್ಯೂ ಇದೆಯಲ್ಲ, ಸ್ಕೆಚ್ ವ್ಯೂ ಇಂದ ಹಿಡಿದು ನಿಮಗೆ ಡೈಮೆನ್ಷನ್ಸ್, ರೆಫರೆನ್ಸ್ ಇದೆಲ್ಲ ನಿಮಗೆ ಏನು ಯೂಸ್ ಇಲ್ಲ. ಇದು ನನ್ನ ಹತ್ರ ಯಾವ ಸೆಟ್ಟಿಂಗ್ ಇದೆ ನೋಡ್ಕೊಳ್ಳಿ. ಈ ಸೆಟ್ಟಿಂಗಲ್ಲಿ ನೀವು ಮಾಡ್ಕೊಂಡ್ರೆ ಸಾಕು, ಇದು ಗುಡ್ ಇನಫ್. ನಿಮ್ಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಬೇಕಾದ್ರೆ ಮುಂದೆ ಶಾರ್ಟ್ಸಲ್ಲಿ. ಇದನ್ನ ನಾನು ಸಿಂಪಲ್ ಆಗಿ ವಿತಿನ್ 30 ಸೆಕೆಂಡ್ಸಲ್ಲಿ ನಿಮ್ಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಬಟ್ ಇದು ಡೈಮೆನ್ಷನ್ ನಮಗೆ ತುಂಬ ಇಂಪಾರ್ಟೆಂಟು. ಅಲ್ಲಿವರೆಗೂ ನಾನು ಹೇಳ್ಕೊಡ್ತೀನಿ. ನೀವು ಇದಿಷ್ಟು ಕಲಿತೆ, ಇದಿಷ್ಟು ನಿಮಗೆ ಗೊತ್ತಾಯ್ತು ಅಂದರೆ ನೆಕ್ಸ್ಟ್ ಏನು ಮಾಡ್ತೀರಾ, ಎಕ್ಸ್ಟ್ರೂಡ್ ಬೇಕಾದ್ರೆ ಎಕ್ಸ್ಟ್ರೂಡ್ ಮಾಡ್ಕೊತೀರಾ, ರಿವಾಲ್ವ್ ಬೇಕಾದ್ರೆ ರಿವಾಲ್ವ್ ಮಾಡ್ಕೊತೀರಾ. ರಿವಾಲ್ವ್ ಮತ್ತು ಎಕ್ಸ್ಟ್ರೂಡ್ ಕ್ರಿಯೋದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಓಕೆನಾ, ಅದ್ರ ಬಗ್ಗೆ ನಿಮಗೆ ಮುಂದಿನ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಇವತ್ತು ಈ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.